ಲೇ ಇವಳೆ ಸುಮಿತ್ರಾ, ಇವಳೆ ಇಲ್ಲೇ ಒಂದು ಲೋಟ ಕಾಪಿನ ಕೊಡೆ, ಸುಳಿ ಹಾಕೈತೆ. ಎದ್ದಾಗಿಂದು ಕುಡ್ದಿಲ್ಲ ಇವತ್ತು. ಸುಮಿತ್ರಾ, ಇವಳೆ ಇಲ್ಲಿ ಬಿಡ್ರಿ, ನೀವು ಏನು ಕುಡಿತೀರಿ? ಕಾಪಿ ಟೀನ ಮಂತಗೂ ಕಾಪಿ ಟೀ ಕುಡಿತೀರಾ? ತಿರ್ಗಾ ಹೋಟ್ಲು ಮಂತಗೂ ಹೋಗ್ತೀರಾ? ಅಲ್ಲೋಟ್ ಒಯ್ಕೊಂತೀರಾ? ದಿನ ಶುಗರ್ BP ಮಾತ್ರ ನುಂಗ್ತೀರಾ? ಯೋಟನ ಕುಡಿಬಾರ್ದು ಕಾಪಿ ಟೀನ. ಕಮ್ಮಿ ಮಾಡ್ರಿ ಒಂದೀಟ. ಇನ್ ಕಾಸು ಕೊಡಲ್ಲ ನಾನು. ಎಲೆ ಹೋಗಿ ಅತ್ತ, ಆಗದಿದ್ರೆ ಎಲ್ಲಿದ್ರು ಹಾಕೈತಿ. ನೀನು ಗುಡಾಣದಾಗ ಬಚ್ಚಿಕೊಂಡಿರು. ಸಾಯ್ಬೇಕು ಅಂತ ಬಂದಾಗ ಹೆಂಗೋ ಸತ್ತೋಗ್ಬಿಡ್ತೀವಿ. ಕಾಪಿ ಟೀ ಕುಡಿಯೋದ್ರಿಂದನ ಮುಂದೆ ಸಾಳಾಗ ಹೋಗ್ಕನೆ ಎಂಬುದೇನು ತಪ್ಪು ಕಣೆ. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಒಂದೊಂದು ಸೇರ್ ಕಾಪಿ ಕುಡಿಯೋರು. ಅವ್ರಿಗೇನು ಹಾಕಿರ್ಲಿಲ್ಲ. ಹೋಗಿ ಒಂದಿಟ್ಟು ಸಕ್ಕರೆ ಕಮ್ಮಿನೇ ಹಾಕ್ಯಂಬ ಹೋಗಿ. ಏನು ಗೊತ್ತೇನೆ, ಕಾಪಿ ಕುಡಿಲಿಲ್ಲ ಅಂದರೆ ತಲೆ ಓಡಲ್ಲ ಕಣೆ. ಟೀ ಸೊಪ್ಪಿನ ಕಾಸು ಈ ಕಾಪಿ ಪುಡಿದ್ ನನಗೆ ಶೋರಲ್ಲ. ನಿಮಗೆ ಮಾತು ಕೊಡಕ್ಕಾಕೈತೆ? ನಾನು ಕಾಸ್ಕೊಂಬತ್ತೀನಿ ರೀ. ಓ ಗೌಡ್ರೆ, ಏನು ಬಿಡುವಾಗೂ ಬಿಡ್ಲಿದ್ದೀರಲ್ಲ ನೀವು. ಏನೋ ರಾಗಿ ತೆನೆ ಕೊಯ್ಯಿಸ್ಬೇಕು, ಟಾರ್ಪಲ್ಲಿಲ್ಲ, ಹಂಗೆ ಹಿಂಗೆ ಅಂತ ಕೂಗಾಡ್ತಿದ್ರಂತೆ. ಅದಕ್ಕೆ ಬಂದೆ ವಿಚಾರಿಸ್ಕೊಳ್ಳೋಣ ಅಂತನ. ಆದರೂ ಗೌಡ್ರೆ, ಬೆಂಗಳೂರಿಗೆ ಹೋಗಿ ಬಂದ ಮೇಲೆ, ಏನೇಳಿ ಬೆಂಗಳೂರಿಗೆ ಹೋಗಿ ಬಂದಮೇಲೆ ನಿಮ್ಮ ಮಕ್ಕಳಾಗಿರೋ ಕಳೆನೇ ಬೇರೆ ಆಗಿಬಿಟ್ಟೈತಿ. ಮಗಳು ನೋಡ್ಕೊಂಡು ಬಂದಮೇಲೆ ಒಂಥರ ಪಳ 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 ಹೊಳಿತಾ ಇದ್ದೀರ. ಗೌಡ್ರೆ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ರಿ. ನೀವು ಎದಾಸ್ಗೆಲ್ಲ ಎದಳ್ತೀರ, ಮುಖ ತೊಳ್ಕೊಂತೀರ, ತಲೆ ಬಾಸ್ಕೊಂತೀರ, ಒಳ್ಳೆ ಇಸ್ತ್ರಿ ಆಗಿರೋ ಹಿಂಗಿನ ಪಂಚೆ ಉಟ್ಕೊಂತೀರ. ನೀವೊಂಥರ ಶಿಸ್ತು ಗೌಡ್ರೆ. ಹುಡುಗರಿಗೆ ನೀವೊಂಥರ ಸ್ಫೂರ್ತಿ. ನಮ್ಮೂರ ಗೌಡರೆಂದು ರಾಜ ಗಂಭೀರ, ಆ ಥರ ನೀವು. ಅದೇ ಹೆಂಗೆ ಗೌಡ್ರೆ ಇವೆಲ್ಲನ? ಸುಮ್ಮನಿರಲ್ಲ, ನೀನು ನಕ್ಸರ ಮಾಡಬೇಡ. ನೀನು ಯಾವಾಗಲೂ ನಿನ್ನ ನಕ್ಸರನೇ ಆಯ್ತು. ಅಲ್ಲ ಕಣ್ಲ ಸೀನಾ, ಏನೋ ಕೇಳೋಣ ಅನ್ಕೊಂತಿದ್ದೇವೆ 2-3 ದಿನನ. ಅದೇ ನಮ್ಮ ಸಿರಾದು ಒಂದು ಮಗ ಕ್ರಿಕೆಟ್ನಾಗೆ ಸಾಧನೆ ಮಾಡೈತೆ ಅಂತಲ್ಲ. ನರೇಂದ್ರ ಮೋದಿ ಅವರೇ ಕರೆದು ಸನ್ಮಾನ ಮಾಡ್ಯವ್ರಂತೆ. ಅದು ಯಾರಲ್ಲ ಮಗ? ನಾನು ಅವತ್ತಿಂದ ಅವ್ರನ್ನೂ ಕೇಳ್ತಾ ಇದ್ದೀನಿ, ಅಲ್ಲ ನನಗೂ ಗೊತ್ತಿಲ್ಲ ಅಂತ ಇದ್ದಾರೆ. ಲೇ ಸೀನಾ, ನಿನಗೇನ ಗೊತ್ತಿದ್ದತ್ತೆ ಅನ್ಲ? ಗೊತ್ತು ಗೌಡ್ರಿ, ನಮ್ಮ ಸಿರಾದೇವ್ ಮಗ. ಇದಪ್ಪ ಹುಲಿಕುಂಟೆ ಹೋಬಳಿ ಬರ್ಗೂರಿಂದ ಒಂದು 8 ಕಿಲೋಮೀಟರ್ ಆಕೈತಿ. ಕರೆ ತಿಮ್ಮನಹಳ್ಳಿದ ಮಗ. ಅಂದರೆ ವಿಶ್ವಕಪ್ ಅಂತ ಮಾಡ್ತಾರೆ ಗೌಡ್ರಿ. ಕ್ರಿಕೆಟು T20 ವಿಶ್ವಕಪ್ನಾಗೆ ಹೆಂಗೆ ನಾವು ಕೊಹ್ಲಿ, ಧೋನಿ ಅಂತ ಹೇಳ್ತೀವಲ್ಲ, ಅದೇ ಥರನೇನ ಈ ಮಗ ದೀಪಿಕಾ ಅಂತ ಇದ್ರೆ ಹೆಸರು. ಅದು ಕ್ಯಾಪ್ಟನ್ ಆಗಿ ಏನೇಳು, ಎಲ್ಲಿ ನಮ್ಮೂರು ಸಿರಾ ತುಮಕೂರಲ್ಲ, ಇಡೀ ದೇಶಕ್ಕೆ ಕ್ಯಾಪ್ಟನ್ನು. ಅಂದರೆ ವಿಶ್ವಕಪ್ಪು ಗೌಡ್ರೆ. ಅದು ಕಣ್ಣು ನೆಟ್ಟು ಕಾಣಲ್ಲ ಪಾಪ ಅವ್ರಿಗೆ. ಅಂತರೂ ಕ್ರಿಕೆಟ್ ಆಡಿ ನಮ್ಮ ದೇಶಕ್ಕೆ ಹೆಸರು ತಂದ್ಕೊಂಡ್ಕೊಟ್ಟವ್ರಿ ಆ ಮಗ. ದೇಶಕ್ಕಲ್ಲ, ರಾಜ್ಯಕ್ಕಲ್ಲ, ಜಿಲ್ಲೆಗಲ್ಲ, ನಮ್ಮ ತಾಲೂಕಿನ ಹೆಮ್ಮೆ ಗೌಡ್ರಿ ನಮ್ಮ ದೀಪಿಕಮ್ಮನವರು. ನಾನು ಅವತ್ತೇ ಮಾತಾಡೋಣ ಅನ್ಕೊಂಡೆ, ಮರ್ತೋಗ್ತಿದ್ದೆ. ಈ ಆಳ ನನ್ನ ಮಗನ ಎಣ್ಣೆ ಕುಡಿತೀನಲ್ವೇ, ಎಲ್ಲ ಮರೆತು ಬಿಡ್ತೀನಿ ಗೌಡ್ರಿ. ಆ ಮಗ ಸಿರಾಕ್ ಬಂದಿತ್ತು ಮೊನ್ನೆ. ಸಿರಾಕ್ ಬಂದಾಗ ಜಯಚಂದ್ರ ಸಾಹೇಬರು, ಚಿದಾನಂದ ಗೌಡ್ರು ಎಲ್ಲರೂ ಸನ್ಮಾನ ಮಾಡಲಿದ್ದು. ಪ್ರೆಸಿಡೆನ್ಸಿ ಸ್ಕೂಲ್ದಾಗೆ ಪ್ರೋಗ್ರಾಮ್ ಮಾಡಿದ್ರು, ಅಲ್ಲಿ ಸನ್ಮಾನ ಮಾಡಿರು. TB ಜಯಚಂದ್ರ ಅವರೇ, ನಿಮಗೂ ದೊಡ್ಡದೊಂದು ಬಹುಮಾನನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟವ್ರಿ. ಇಲ್ಲೆಲ್ಲ ಎಲ್ಲರ ಮುಂದೆ ನಾನು ಹೇಳಲ್ಲ, ಸಪ್ರೇಟಾಗಿ ನಿಮಗೊಂದು ಪ್ರೋಗ್ರಾಮ್ ಮಾಡಿ ಅದರಲ್ಲಿ ಒಳ್ಳೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ಯಾರ ಗೌಡ್ರೆ. ಅದೇನೇ ಇರಲಿ, ಸೆಕೆಂಡ್ರಿ ಅದು. ಆದರೆ ನಮ್ಮ ಸಿರಾನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದ ಹೆಣ್ಮಗ ದೀಪಿಕಾ. ಆ ಮಗನ ಬಗ್ಗೆ ನನಗೆ ಭಾಳ ಹೆಮ್ಮೆ ಐತಿ, ನಮ್ಮ ಸಿರಾ ತಾಲೂಕಿಂದು ಅಂತ. ಗೌಡ್ರಿ, ಕಣ್ಣ ಸೀನಪ್ಪ, ಅದು ಮೊಬೈಲ್ನಾಗ ಏನೋ ಹಿಂಗೆ ನೋಡ್ತಾ ಇದ್ದೆ. ಅವಾಗ ನರೇಂದ್ರ ಮೋದಿ ಪಕ್ಕದಾಗ ನಿಂತ್ಕೊಂಡಿರೋದೊಂದು ಫೋಟೋ ನೋಡಿದೆ. ಅಲ್ಲ ಕಳ್ಳ ಸೀನಪ್ಪ, ನೋಡ್ಲ ನಮ್ಮ ಹೆಣ್ಮಕ್ಳು ಮನ್ಸು ಮಾಡಿರಿ ಏನು ಬೇಕಾದ್ರು ಮಾಡ್ತಾರೆ ಎಂಬಕ್ಕೆ ಇದೇ ಸಾಕ್ಷಿ ಕಾಣ್ಲ. ಅದ್ರಾಗೂ ನಮ್ಮ ಸಿರಾದ ಹೆಣ್ಮಕ್ಳು ಕೇಳಬೇಕೆ ನೀನು, ಹುಲಿ ಅಂತವು. ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆತ್ಕಣಲಿ. ಇಲ್ಲ,
ಆ ಮಗ ನಾವು ಹೋಗಿ ಒಂದ್ಸಲಿ ಮಾತಾಡಿಸ್ಕೊಂಡು ಬರ್ಬೇಕಣಲ್ಲಿ. ಅಂತ ಹೆಣ್ಮಗ ಅದೇನೋ ಅವರು ಎಲ್ಲ ಇದ್ದಾರೋ ಬಂದೇವರೋ ಬಂದಿಲ್ಲೋ ಗೊತ್ತಿಲ್ಲ ಅವ್ರ ಮಂತಕ್ಕೆ. ಯಾವಾಗ ಅವ್ರ ಮಂತಕ್ಕೆ ಬಂದಾಗ ಯಾರ ತಗ 4-6 ಕಡೆ ವಿಚಾರಿಸ್ಕೊಂಡು ಯಾವಾಗ ಸಿಗ್ತಾರೆ ಅಂತ ನೋಡಿ ಹೋಗ ಹೆಣ್ಮಗನ ದೀಪಿಕನ್ನ ಮಾತಾಡಿಸ್ಕೊಂಡು ಬರ್ಬೇಕಪ್ಪ. ತಾಯಿ ನಮ್ಮ ಸಿರಾ ತಾಲೂಕ್ನ ಹೆಸರು ಉಳಿಸ್ಬಿಟ್ಟವಳ ಅಮ್ಮ. ಕಣ್ಗೌಡ್ರಿ ಹೋಗಿ ಬರೋಣ ಒಂದಿನ ಯಾವತ್ತನ. ಅಲ್ಲ ಗೌಡ್ರಿ, ಕೈ ಕಾಲು ಕಣ್ಣು ಎಲ್ಲ ನೆಟ್ಗಿರೋರು ಸಾಧನೆ ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ. ಪಾಪ ಈ ಹೆಣ್ಮಗ ಅಯ್ಯಮ್ಗೆ ಅಷ್ಟಾಗಿ ಚೆನ್ನಾಗಿ ಏನು ಕಾಣಲ್ವಂತೆ ಕಣ್ಣು. ಅಂದರ ವಿಶ್ವಕಪ್ ಅಂತಂದ್ರೆ ಹಂಗೇನ ಕಣ್ಣು ಅಷ್ಟಾಗಿ ಕಾಮಲ್ಲ. ಅಂದರು ಕಷ್ಟಪಟ್ಟು ಏನು ಗೌಡ್ರೆ ಕ್ರಿಕೆಟ್ ಆಡಿ ಹೆಣ್ಣು ಮಕ್ಕಳನ್ನ ಕ್ರಿಕೆಟ್ ಆಡಕ್ಕೆ ಬಿಡೋದೇ ದೊಡ್ಡ ವಿಚಾರ. ಒಳ್ಳೆಗೆ ಇವಳು ಯಾವಳು ಗಂಡು ಬೀರಿ ಕ್ರಿಕೆಟ್ ಆಡಕ್ಕೆ ಹೋಗ್ಕಳಿ ಹೋಗೇ ಮುಸ್ರೆ ಬೆಳಗು ಬಟ್ಟೆ ತೊಳಿಯೋಗಿ ಎಂಬ ಕಾಲದಾಗೂ ಇಲ್ಲ ನಾನು ಆಡಬೇಕು ಎಂಬುದೊಂದು ಆಟ ಛಲದಿಂದ ಹೋಗಿ ಗೆದ್ದೈತಲ್ಲ ಈ ಅಮ್ಮ. ಆಡಕ್ಕೆ ಹೋಗೋದಲ್ಲ, ಇಡೀ ದೇಶನೇ ರೆಪ್ರೆಸೆಂಟ್ ಮಾಡಿ ಕ್ಯಾಪ್ಟನ್ ಆಗಿ ಗೆದ್ದೈತಲ್ಲ ಈ ಹೆಣ್ಣು ಮಗ. ಅದಕ್ಕೆ ನಾವು ಮೆಚ್ಚಬೇಕು ಗೌಡ್ರಿ. ಬರ್ಗೂರು ಕರೆ ತಿಮ್ಮನಹಳ್ಳಿ ಹೆಣ್ಮಗ ಅಂದರೆ ನಮಗೆ ನಮ್ಮೂರಿನ ಹೆಣ್ಮಗ, ನಮ್ಮ ತಾಲೂಕಿನ ಹೆಣ್ಮಗ ಅಂಬೋದಲ್ವ ಖುಷಿ. ಗೌಡ್ರಿ ಪಾಪ ಮಗ ಹೇಳ್ತಿತ್ತು ಮೊನ್ನೆ ಪ್ರೋಗ್ರಾಮಗೆ. ಗೌಡ್ರಿ ನನಗೆ ಅದೇ ಮೊಬೈಲಲ್ಲಿ ನೋಡ್ತಿದ್ನಲ್ಲ ನಾನು, ಕಣ್ಣಂಗೆ ನೀರು ಬಂದು ಗೌಡ್ರಿ. ಪಾಪ ತಿಂಬಕ್ಕಿಟ್ಟಿರ್ಲಿಲ್ವಂತೆ ಮೊದಲು. ಅವರಪ್ಪಯ್ಯ ಅಮ್ಮಯ್ಯ ಕೂಲಿ ನಾಲಿ ಮಾಡಿ ಉಂಬಕ್ಕಿಟ್ಟಿರ್ಲಿಲ್ಲ ಸ್ವಾಮಿ ನನಗೆ. ಆಡ್ಕೊಂಬರಂತ ಅಕ್ಕಪಕ್ಕದಾರಲ್ಲನ ಇವಳಿಗೆ ಹಾಕಬೇಕು ಕ್ರಿಕೆಟು ನೆಟ್ಟು ಕಣ್ಕಾಮಲ್ಲ ಎಲ್ಲ ನಾವು ಅಂತ ಇರೋದು ಬಿಟ್ಟು ಕ್ರಿಕೆಟ್ ಆಡಕ್ಕೆ ಹಾಕೋಕೊಳ್ಳಿ ಅಂತನ ಅವ್ರ ಊರಾಗೇನ ಅಕ್ಕಪಕ್ಕದವ್ರು ಆಡ್ಕೊಂಬರಂತೆ. ಆ ಮಗ ಹೇಳ್ತಾ ಇದ್ದೆ ನೋಡ್ರಿ, ನಾನಿವತ್ತು ಆಡ್ಕೊಂಬವ್ರ ಮುಂದೆ ಬೆಳೆದು ನಿಂತಿದ್ದೀನಿ, ಆಡ್ಕೊಂಬವ್ರ ಮುಂದೆ ಬೆಳೆದು ನಿಂತಿದ್ದೀನಿ. ಹುಡುಗರ ಹುಡುಗಿರ ನೀವು ಅಷ್ಟೇನಾ? ಎಲ್ಲ ಹೇಳ್ರಿ, ನೀವು ಅಷ್ಟೇ ಆಡ್ಕೊಂಬವ್ರ ಮುಂದೆ ಬೆಳೆದು ನಿಂತ್ಕೊಂಡ್ರೆ ಸಾಧನೆ ಅಂತನ ಭಾಳ ಎದೆ ತಟ್ಕೊಂಡು ಹೇಳ್ತಿತ್ತ ಮಗ. ಅಲ್ಲ ಕಳ್ಳ ಸೀನಾ, ಆ ಹೆಣ್ಮಗ ಆ ದೀಪಿಕಾ ಅಂದಲ್ಲ, ಆ ಮಗ ಓದು ಬರ್ದಿದ್ದಲ್ಲ ನಮ್ಮ ಸಿರಾದಾಗೇನ ಬೇರೆ ಕಡೆ ಎಲ್ಲ ಹೋಗಿ ಓದೇತು? ಗೌಡ್ರೆ ಪಾಪ ಏನು ಬೇರೆ ಕಡೆ ಏನು ಓದಿಲ್ಲ ಗೌಡ್ರೆ ಮಗು. 1, 2, 3, 4 1ರಿಂದ 4ನೇ ಕ್ಲಾಸಿನ ತಗ ದೊಡ್ಡ ಬಾಣಿಗೆರೆ ಸ್ಕೂಲ್ನಾಗ ಹೋಗಿರೋದು, ಗೌರ್ಮೆಂಟ್ ಸ್ಕೂಲ್ನಾಗ. ಇನ್ನು 4ರಿಂದ 8ನೇ ಕ್ಲಾಸಿನ ತಗ ಕುಣಗಲ್ಲು ಸಿದ್ಧಗಂಗೆ ಮಠದಲ್ಲಿ ನಡೆಸ್ತಾರಲ್ಲ, ಕುಣಗಲ್ನಾಗ ಏನೈತಂತೆ ಆ ಸ್ಕೂಲಾಗ ಓದಿದ್ದೀನಿ ಅಂತ ಹೇಳ್ತಿತ್ತು ಮೊನ್ನೆ. 8ನೇ ಕ್ಲಾಸಿಂದ 10ನೇ ಕ್ಲಾಸಿನ ತಗ ಮೈಸೂರು ರಂಗರಾವ್, ಅಲ್ಲಿ ನನಗೂ ಗೊತ್ತಿಲ್ಲ ಗೌಡ್ರಿ ಎಲ್ಲ ಐತದ ಅಂತನ, ಮೈಸೂರು ರಂಗರಾವ್ ಸ್ಕೂಲಾಗ ಓದಿದ್ದೀನಿ ಅಂತ ಹೇಳ್ತು. 10ನೇ ಕ್ಲಾಸ್ಗೇನ ರಾಜ್ಯ ಮಟ್ಟ ಸ್ಟೇಟ್ ಲೆವೆಲ್ಲು ಕ್ರಿಕೆಟ್ ಆಡಿರೋದು ಹೆಣ್ಮಗ. ಏನು ಹೇಳು, 10ನೇ ಕ್ಲಾಸ್ಗೇನ ಅವಾಗಲೇ ಸೆಂಚುರಿ ಬಾರಿಸಿಬಿಟ್ಟೈತಿ ಗೊತ್ತಲ್ಲ. 100 ರನ್ನು ಸೆಂಚುರಿ ಹೊಡೆದಾಗ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದಾಗ ವಿರಾಟ್ ಕೊಹ್ಲಿ ಅಂತಾರೆ ಗೊತ್ತಾ ನಿನಗೆ? ಹಂಗೆ 100 ರನ್ನು ಹೊಡೆದಿರೋದು 10ನೇ ಕ್ಲಾಸ್ಗೇನ. ತಿರ್ಗಾ ಪಿ ಯು ಸಿ ಓದಿರೋದು ಇಲ್ಲೇ ಬರ್ಗೂರಾಗಿ ಜ್ಞಾನಜ್ಯೋತಿ ಕಾಲೇಜ್ನಾಗ PUC ಓದೈತಿ. ಆಮೇಲೆ ನ್ಯಾಷನಲ್ ಕ್ಯಾಂಪಿಗೆ ಸೇರಿಕೊಂಡು ಈಗ ಈ ಸಾಧನೆ ಮಾಡಿರೋದ ಮಗ. ಭಾಳ ಖುಷಿ ಗೌಡ್ರಿ. ಸನ್ಮಾನ ಮಾಡ್ತಿದ್ರು, ಅದು ನೋಡೋಕೆ ಆನಂದ. ವಿಡಿಯೋದಾಗ ಹೇಳ್ತೈತಲ್ಲ, ನಮ್ಗೆ ಯಾರು ಸಹಾಯಕ್ಕೆ ಬರಲಿಲ್ಲ, ನಮಗೆ ಚಿದಾನಂದ ಗೌಡ್ರು ಸಹಾಯಕ್ಕೆ ಬಂದರು ಅಂತನ ಒಂದು 2-3 ಸಲ ಹೇಳ್ತು ವಿಡಿಯೋದಾಗೆ. ನನಗೆ 2ನೇ ಅಪ್ಪ ಚಿದಾನಂದ ಗೌಡ್ರು ಅಂತನ ಭಾಳ ಅಭಿಮಾನದಿಂದ ಖುಷಿಯಿಂದ ಹೇಳ್ತು. ಪಾಪ ಚಿದಾನಂದ ಗೌಡ್ರನ್ನ ಸಹಾಯ ಮಾಡೋರು ಅಂತ ಹೆಣ್ಮಗಿ. ಎಲ್ಲ ನೋಡ್ತಾ ಇದ್ರೆ ನನಗೂ ಭಾಳ ಖುಷಿ ಆಗೈತಿ ಗೌಡ್ರೆ. ಒಂದಿನ ಹೋಗಿ ಬರೋಣ ಗೌಡ್ರೆ, ಹೋಗಿ ಹೆಣ್ಮಗ ಮಾತಾಡಿಸ್ಕೊಂಡು ಬರೋಣ. ಹೂಕಂಡ್ಲಸಿನ ನೋಡ್ಲಾ, ಈಗ ಬರೀ ಹೆಣ್ಮಕ್ಳನ್ನ ಮುಸ್ರೆ ಬೆಳಗಕ್ಕೆ ಇಕ್ಕೋದು, ಬಟ್ಟೆ ಒಗ್ಯಕ್ಕೆ ಇಕ್ಕೋದು, 10ನೇ ಕ್ಲಾಸು PUC ಹಾಕಲೆ ಮದುವೆ ಮಾಡಿ ಕಳ್ಸೋದು, ಬರೇ ಈಗಿನ ತಂದೆ ತಾಯಿಗಳು ಅವನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಏನು ಹೇಳೋ, ಈಗ ಹಿಂಗೆ ಮಾಡಿ ಮಾಡಿ ಪಾಪ ಅವ್ರ ತಗೋ ಎಷ್ಟೋ ಪ್ರತಿಭೆಗಳು ಇರ್ತಾವೆ ಕಳ್ಳ. ಓದ್ತವೆ, ಹಾಡು ಹೇಳ್ತವೆ, ಡ್ಯಾನ್ಸ್ ಮಾಡೋವು ಮಾಡ್ತವೆ. ನೋಡಿ ಈ ಥರ ಕ್ರಿಕೆಟ್ ಆಡೋದು ಸ್ಪೋರ್ಟ್ಸ್ನಾಗಿರೋವು ಇರ್ತವೆ, ಆಟ ಆಡ್ಕೊಂಡಿರೋವು ಇರ್ತವೆ.
ಗುರ್ತಿಸ್ಬೇಕಲ್ಲ ತಂದೆ ತಾಯಿ ಆದರೂ. ಬರೇ ನಮಗೇನು ಗೊತ್ತಾಗಲ್ಲ ಹುಡುಗರು ಮಾಡಿದ್ದೆ ಮಾಡಲಿ, ಆಡಿದ್ದೆ ಆಟ, ಹೂಡಿದ್ದೆ ಹೇಗೆ ಅಂತ ಬಿಡೋದ್ಕಿನ್ನೂ ತಂದೆ ತಾಯಿ ಒಂದಿಟ್ಟು ಗಮನ ಕೊಡ್ಬೇಕು ಅಂಬೋದು ನನ್ನಿದು. ಯಾಕಂದರೆ ಇವಾಗ ವೇದಿಕೆಗಳು ಜಾಸ್ತಿ ಇದಾವೆ ಕಳ್ಳೆ ಮಕ್ಳಿಗೆ ಪ್ರತಿಭೆ ತೋರಿಸ್ಕೊಂಬಕ್ಕೆ. ನಮ್ಮ ಕಾಲದಾಗಂತೂ ಏನೂ ಇರಲಿಲ್ಲ, ಹಾಳಾಗಿ ಹೋಗ್ಲಿ ಬಿಡು. ಈಗಿನ ಹೆಣ್ಮಕ್ಳು ಭಾಳ ಜ್ಞಾನವಂತರು, ಬುದ್ಧಿವಂತರು ಹೆಣ್ಮಕ್ಳು. ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಕಳನ್ನಾಗಲಿ ಓದು ಬರೆಯೋ ಟೈಮಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸಿಂದ ತಕನ ಒಳ್ಳೆ ಭಯ ಭಕ್ತಿಯಿಂದ ಓದಿಸಿ ಆಮೇಲೆ ಅವ್ರ ಏನು ಪ್ರತಿಭೆ ಐತಿ ಅಂತಾನೆ. ಇಲ್ಲೇ ನಮ್ಮ ಹುಡುಗ ಯಾವಾಗಲೂ ಹಾಡು ಹೇಳ್ಕೊಂಡು ಓಡ್ತಾನೆ 24 ಗಂಟೆ. ಅನಿಷ್ಟ ನನ್ನ ಮಗ ಅಂಬದ್ಕಿನೂ ಎಲ್ಲ ತಡಿ, ನಮ್ಮ ಹುಡುಗ ಹಾಡು ಹೇಳ್ತಾ ಇದ್ದಾನಲ್ವೇ, ಅವ್ನಿಗೆ ಅದೇ ಇಷ್ಟ ಇರಬೇಕೇನೋ, ಅವನಿಗೆ ಸಂಗೀತ ಕ್ಲಾಸಿಗೆ ಸೇರ್ಸೋಣ ಅಂಬೋದೊಂದು ಮನಸ್ಸಿಗೆ ಬರಬೇಕು. ನಮ್ಮ ಹುಡುಗ ಈಗಳಪ್ಪ ಸ್ಕೂಲ್ಗೆ ಹೋಗೋವಾಗಲೂ ಕ್ರಿಕೆಟ್ ಆಡ್ತಾನೆ, ಬಂದಾಗಲೂ ಕ್ರಿಕೆಟ್ ಆಡ್ತಾನೆ ಅಂತ ಬೈತಾರೆ, ಉಗಿತಾರೆ. 24 ಗಂಟೆ ಬ್ಯಾಟ್ ಹಿಡ್ಕೊಂಡು ಓಡ್, ನೀನು ಇನ್ನೇನು ಓದ್ಕೋಬೇಡ ಬರ್ಕೋಬೇಡ ಅಂತಾನೆ. ಆದರೆ ಹಿಂಗೆ ಯಾರನ್ನ ಸಾಧನೆ ಮಾಡಿದಾಗ ನೋಡಪ್ಪ ಆ ಮಗಿನಂಗೆ ನಮ್ಮ ಹುಡುಗ ಆಗಲಿಲ್ಲ ಅಂತ ನಾ ಬೈಕಂತಾರೆ ತಿರ್ಗ. ಕ್ರಿಕೆಟ್ ಆಡಬೇಡ ಅಂತ ಹೇಳೋರು ಇವರೇನ, ತಿರ್ಗಿಂತ ಸಾಧನೆ ಮಾಡಿದಾಗ ನಮ್ಮ ಹುಡುಗ ನಮ್ಮ ಹುಡುಗಿ ನೋಡಂತ ಸಾಧನೆ ಮಾಡಲಿಲ್ಲ ನೀವು ಅಂತ ಬೈಕಂಬೋದು ಇವರೇನ. ಪ್ರೋತ್ಸಾಹ ಮಾಡ್ಬೇಕು ಕಳ್ಳಸಿ, ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು. ನಮ್ಮ ಕಣ್ಣೆದಿರಿಗೆ ನಮ್ಮ ಮಕ್ಕಳು ಬೆಳೆದು ಇಂಥ ಸಾಧನೆ ಮಾಡಿದಾಗ ಎಷ್ಟು ಖುಷಿ ಆಕೈತಲ್ಲ. ನೋಡೀಗ ನನ್ನ ಹೊಟ್ಟೆಗೆ ಹುಟ್ಟಿದ ಮಗಳಲ್ಲ ಮಗ, ಹೆಣ್ಮಗ ದೀಪಿಕಾ, ಅದು ಯಾವ್ದು ಹೇಳ್ದಲ್ಲ ಕರೆ ತಿಮ್ನಳ್ಳಿ ಮಗ. ಆದರೂ ನಾವಿಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ದೀವ ಮಗಿನ ಬಗ್ಗೆ ಅಂತ ಅಂದರೆ ಯೋಚನೆ ಮಾಡಿ ನೀನು. ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಹೆಮ್ಮೆ ತಂದಂಥ ದೀಪಿಕಾ ಹೆಣ್ಮಗಳು ದೇವ್ರು ಒಳ್ಳೇದು ಮಾಡ್ಬೇಕಯ್ಯ ಮಗಿಗೆ. ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ಬೇಕಣಪ್ಪ. ನನಗಂತೂ ಅದೇ ಆಸೆ ಇರೋದು ಕಳ್ಳೆಸಿನ. ಹೋಗ್ತಾರೆ ಬಿಡ್ರಿ ಗೌಡ್ರಿ, ತಲೆ ಕೆಡಿಸ್ಬಿಡ್ರಿ. ಯಾಕಂದರೆ ನಮ್ಮದು ಸಿರ ಮಣ್ಣು, ಸಿರ ಸೀಮೆ, ಗಂಡು ಮೆಟ್ಟಿದ ಸೀಮೆ ಇದು. ಸಿರ ಅಂದ್ರೆ ಸುಮ್ಮನೆ ಅಲ್ಲ, ಇಲ್ಲಿ ಎಂತೆಂಥ ಮಹನೀಯರೆಲ್ಲ ಹುಟ್ಟಿ ಬೆಳೆದು ಹೋಗಿದ್ದಾರೆ. ಇಂಥ ಭೂಮಿಯಾಗ ಹೆಣ್ಣು ಮಗ ಹುಟ್ಟೈತೆ, ಸಾಧನೆ ಮಾಡೈತೆ. ನಮಗೂ ಹೆಮ್ಮೆ, ಶಿರಾಕ್ಕೂ ಹೆಮ್ಮೆ. ಜೈ ಶಿರ ಅಷ್ಟೇ ನಾನು ಹೇಳೋದು. ಗೆದ್ದೆ ಗೆಲ್ತಾಳೆ, ಮುಂದೂ ಅಷ್ಟೇ ಸಾಧನೆ ಮಾಡ್ತಾಳೆ. ದೀಪಿಕಾ ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್ ಅಷ್ಟೇ ನಾನು ಹೇಳೋದು.